ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಶ್ರೀ ವೆಂಕಟಾಚಲ ವಿಭೋರ ಪರಾವತಾರ. ಶ್ರೀ ವೆಂಕಟಾಚಲ ವಿಭೋ ಪರಾವತಾರ, ಗೋವಿಂದ ರಾಜ ಗುರು ಗೋಪಕುಲಾವತಾರ. ಶ್ರೀಪೂರಧೀಶ್ವರ ಜಯಾದಿಮ ದೇವದೇವ, ನಾಥ ಪ್ರಸೀದ ನತ ಕಲ್ಪತರೋ ನಮಸ್ತೆ. ನಾಥ ಪ್ರಸೀದ ನತ ಕಲ್ಪತರೋ ನಮಸ್ತೆ. ಗೋವಿಂದರಾಜ ಸ್ವಾಮಿನೇ ನಮೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ದೇವದೇವೋತ್ತಮ ದೇವತಾ ಸಾರ್ವಭೌಮ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರಿಗೆ ಅಣ್ಣ ಎಂಬುದಾಗಿಯೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಗೋವಿಂದರಾಜ ಸ್ವಾಮಿ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಅದರಲ್ಲಿಯೂ ಕೂಡ ಧ್ವಜಾರೋಹಣ ಕಾರ್ಯಕ್ರಮ ಇದು ಈಗ ಪ್ರಾರಂಭಗೊಂಡಿದೆ. ಧ್ವಜಸ್ತಂಭದ ಪೂಜೆಯನ್ನು ಅರ್ಚಕ ವರೇಣ್ಯರು ನೆರವೇರಿಸ್ತಾ ಇದ್ದಾರೆ. ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಗೋವಿಂದರಾಜ ಸ್ವಾಮಿಗೆ ಎಲ್ಲ ಉತ್ಸವಗಳನ್ನು ಪ್ರತಿನಿತ್ಯವೂ ಕೂಡ ನಡೆಸಿಕೊಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಲಿಕ್ಕಾಗಿ ಒಂದೊಂದು ವಿಧವಾಗಿ ಉತ್ಸವದ ವೈಶಿಷ್ಟ್ಯವನ್ನು ಭಕ್ತರು ತಿಳಿದುಕೊಳ್ತಾ, ಒಂದು ಕಡೆ ಅವಕಾಶ ಇಲ್ಲದಿದ್ದರೂ ಮತ್ತೊಂದು ಕಡೆ ಭಾಗಿಗಳಾಗಿ ಪುಣ್ಯ ಸಂಪಾದನೆಯನ್ನು ಮಾಡಬೇಕು ಅನ್ನುವಂತಹ ಉದಾತ್ತವಾದ ಧ್ಯೇಯವನ್ನು ಮನಸ್ಸಿನಲ್ಲಿರಿಸಿಕೊಂಡು ಪ್ರಾಚೀನರು ಹಾಕಿಕೊಟ್ಟಿರುವಂತಹ ಮಾರ್ಗ ಏನಿದೆ ಆ ಮಾರ್ಗವನ್ನು ಅನುಸರಿಸುತ್ತಾ ಇಂದು ಗೋವಿಂದರಾಜ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಆಚರಿಸಲಿಕ್ಕೆ ಸಂಸಿದ್ಧರಾಗಿದ್ದಾರೆ. ಅದರಲ್ಲಿಯೂ ಕೂಡ ಧ್ವಜಾರೋಹಣ ಕಾರ್ಯಕ್ರಮ, ಧ್ವಜಸ್ತಂಭದ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಧ್ವಜದಲ್ಲಿರುವಂತಹ ಗರುಡ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸೋಣ. ಆ ಗರುಡ ದೇವರಿಗೆ ಕ್ಷೀರದಿಂದ ಅಭಿಷೇಕ, ಶುದ್ಧೋದಕದಿಂದ ಅಭಿಷೇಕವನ್ನು ಕೂಡ ಆಚರಿಸ್ತಾ ಇದ್ದಾರೆ. ಮಂತ್ರಗಳನ್ನು ಉಚ್ಚರಿಸ್ತಾ ಇದ್ದಾರೆ. ಆ ಮಂತ್ರಗಳನ್ನು ಕೇಳ್ತಾ, ವೇದ ಮಂತ್ರಗಳನ್ನು ಕೇಳ್ತಾ ಕೈಂಕರ್ಯವನ್ನು ವೀಕ್ಷಿಸಿ ಧನ್ಯರಾಗೋಣ. ಗೋವಿಂದರಾಜ ಸ್ವಾಮಿನೇ ನಮೋ ನಮಃ. ಯತ್ಪುರುಷೇಣ ಹವಿಷಾ ದೇವಾಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಞಂ ಗ್ರೀಷ್ಮ ಇಧ್ಮಶ್ಚರದ್ಧವಿಃ ಸಪ್ತಾಸ್ಯಾಸನ್ಪರಿಧಯಃ ತ್ರಿಸಪ್ತದಮಿಧಃ ಕೃತಾಃ ದೇವಾಯಜ್ಞಂ ದತ್ತಾನಾಃ ಅಬದ್ಧನ್ ಪುರುಷಂ ಪಶುಂ ತಯ್ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವ ಅನಂತರಾಯ ಸರ್ವಸೋಮೋತಿರಾತ್ರಮುತ್ತಮಮಹರ್ಭವತಿ ಸರ್ವಸ್ಯಾಪ್ತ್ಯೈ ಸರ್ವಸ್ಯ ಯಜ್ಞೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ. ಹರಿ ಓಂ. ದೇವ ಪ್ರಸೀದ ಕರುಣಾಕರ ಭಕ್ತವರ್ಗೇ ಸೇನಾಪತಿ ಪ್ರಣೀಹಿತಾಖಿಲ ಲೋಕಭಾರ ಶ್ರೀವಾಸ ದಿವ್ಯನಗರಾಧಿಪ ರಾಜರಾಜ ಗೋವಿಂದರಾಜ ವಿಜಯೀ ಭವ ವೇದ ವೇದ್ಯ ಗೋವಿಂದರಾಜ ವಿಜಯೀ ಭವ ವೇದವೇದ್ಯ. ವೇದವೇದ್ಯನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಶ್ರೀನಿವಾಸನದ್ದೇ ಮತ್ತೊಂದು ರೂಪ ಎಂಬುದಾಗಿಯೇ ಎಲ್ಲರೂ ಕೂಡ ಆರಾಧಿಸುತ್ತಾರೆ ಗೋವಿಂದರಾಜನನ್ನು. ಗೋವಿಂದರಾಜನನ್ನು ಶ್ರೀನಿವಾಸ ದೇವರ ಅಣ್ಣ ಎಂಬುದಾಗಿ ಎಲ್ಲರೂ ಕೂಡ ಕರೆಯುತ್ತಾರೆ. ಅಂತಹ ಗೋವಿಂದರಾಜ ಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಉತ್ಸವ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡುವಂತಹ ಉತ್ಸವ ಬ್ರಹ್ಮೋತ್ಸವ. ಗೋವಿಂದರಾಜ ಅಂದರು ಭಗವಂತ ಅಂದರು ಕೂಡ ಒಂದೇ, ಪ್ರತ್ಯೇಕ ಏನಲ್ಲ. ಆದರೆ ನಮ್ಮೆಲ್ಲರಿಗೂ ಕೂಡ ಸಾಧನೆಯನ್ನು ಮಾಡಲಿಕ್ಕಾಗಿ ಅನೇಕ ಉತ್ಸವಗಳನ್ನು ನಡೆಸಿಕೊಳ್ತಾ, ಅನೇಕ ರೂಪಗಳಿಂದ ದರ್ಶನ ಭಾಗ್ಯವನ್ನು ನೀಡುತ್ತಾ,
ವಿಶೇಷವಾದಂತಹ ಸಾಧನೆ ಭೂಲೋಕದಲ್ಲಿ ಭಕ್ತರು ಮಾಡಬೇಕು ಅನ್ನುವಂತಹ ಉದಾತ್ತವಾದಂತಹ ಧ್ಯೇಯದಿಂದ ಅನೇಕ ರೂಪಗಳನ್ನು ಸ್ವಾಮಿಯೇ ಪಡೆದುಕೊಂಡಿದ್ದಾನೆ. ಶ್ರೀ ಶೇಷಶೈಲ ಕಟಕಾಶ್ರಿತ ಶೇಷಶಾಯಿನ್ ಗೋವಿಂದರಾಜ ವಿಜಯೀಭವ ವಿಶ್ವಮೂರ್ತೆ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಭಕ್ತ ಪ್ರಪನ್ನ ಕುಲನಾಯಕ ಭಾಷ್ಯಕಾರ ಸಂಕಲ್ಪ ಕಲ್ಪತರು ದಿವ್ಯ ಫಲಾಮಲಾತ್ಮನ್ ಶ್ರೀ ಶೇಷಶೈಲ ಘಟಕಾಶ್ರಿತ ಶೇಷಶಾಯಿನ್ ಗೋವಿಂದರಾಜ ವಿಜಯೀಭವ ವಿಶ್ವಮೂರ್ತೆ. ಸಮಸ್ತ ಪ್ರಪಂಚಕ್ಕೆ ವಿಶೇಷವಾಗಿರ್ತಕ್ಕಂತಹ ಜಯವನ್ನು ನೀಡತಕ್ಕಂತಹ ಹೇ ಸ್ವಾಮಿ ಗೋವಿಂದರಾಜ ನಿನಗೆ ವಿಜಯವಾಗಲಿ ಎಂಬುದಾಗಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಆ ಸ್ವಾಮಿ ಪ್ರತ್ಯೇಕ ಏನಲ್ಲ, ಸ್ವಾಮಿಯದ್ದೇ ಮತ್ತೊಂದು ರೂಪ ಆದ ಕಾರಣ ಶ್ರೀದೇವಿ ಭೂದೇವಿಯನ್ನೇ ನಾವು ಅನುಸಂಧಾನ ಮಾಡ್ತಾಳ್ತಾ ಶ್ರೀದೇವಿ ಭೂದೇವಿ ಸಹಿತನಾದಂತಹ ಸ್ವಾಮಿಯನ್ನು ಗೋವಿಂದರಾಜನನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಇದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಅನ್ನುವಂತಹದ್ದಾಗ್ತಾ ಇದೆ. ಮಂಗಳಕರವಾಗಿರ್ತಕ್ಕಂತಹ ವೇದ ಮಂತ್ರಗಳ ಪಠಣದ ಮಧ್ಯದಲ್ಲಿ, ಆಗಮದ ಮಂತ್ರಗಳ ಉಚ್ಚಾರಣೆಯ ಮಧ್ಯದಲ್ಲಿ ಧ್ವಜಸ್ತಂಭ ಅಭಿಷೇಕಾದಿ ಕಾರ್ಯಕ್ರಮಗಳನ್ನು ಪಡೆದುಕೊಂಡ ನಂತರ ಆ ಧ್ವಜಸ್ತಂಭದ ಪೂಜೆಯನ್ನು ಸಲ್ಲಿಸಿದ ನಂತರ ಅರ್ಚಕವರೇಣ್ಯರು ಧ್ವಜಸ್ತಂಭದ ಮೇಲ್ಭಾಗಕ್ಕೆ ಕಳುಹಿಸಲಿಕ್ಕಾಗಿ ಧ್ವಜವನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಆ ಧ್ವಜದ ಮೇಲೂ ಕೂಡ ಪಟ ಇದೆ. ಆ ಪಟದಲ್ಲಿಯೂ ಕೂಡ ಇರತಕ್ಕಂತಹದ್ದು ಗರುಡದೇವ. ಆ ಗರುಡದೇವನ ಪಟದಿಂದ ವಿರಾಜಿಸುವಂತಹ ಆ ಧ್ವಜವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಸ್ತಂಭದ ಮೇಲ್ಭಾಗಕ್ಕೆ ಕಳುಹಿಸಿ ಲೋಕಕ್ಕೆಲ್ಲ ಆ ಕಡೆಯಲ್ಲಿಯೂ ಕೂಡ ಸಾರಿ ಹೇಳ್ತಾ ಇದ್ದಾರೆ. ಸ್ವಾಮಿಯ ಗೋವಿಂದರಾಜನ ಬ್ರಹ್ಮೋತ್ಸವ ಕಾರ್ಯಕ್ರಮ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಬನ್ನಿ, ಎಲ್ಲರೂ ಬನ್ನಿ, ಬಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಎಂಬುದಾಗಿ ಎಲ್ಲ ದೇವತೆಗಳನ್ನು, ಯಕ್ಷ ರಕ್ಷ ಗಂಧರ್ವ ಕಿನ್ನರ ಕಿಂಪುರುಷರು ಎಲ್ಲರನ್ನೂ ಕೂಡ, ಋಷಿಗಳನ್ನು ಎಲ್ಲರನ್ನೂ ಕೂಡ, ಮುನಿಗಳನ್ನು ಕರೆಯುವಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಸೂಚನಾ ರೂಪವಾಗಿರುವಂತಹದ್ದು ಈ ಧ್ವಜ. ಅಂತಹ ಧ್ವಜದ ಆರೋಹಣ ಕಾರ್ಯಕ್ರಮ ಅನ್ನುವಂತಹದ್ದು ನಡೀತಾ ಇದೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಆ ಧ್ವಜಕ್ಕೆ ಮಂಗಳಕರವಾಗಿರುವ ರೀತಿಯಲ್ಲಿ ಅಭಿಷೇಕಾದಿಗಳನ್ನು ಮಾಡಿದ್ದಾರೆ. ಈಗ ಧ್ವಜವನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಧ್ವಜಪಟದ ಮೇಲೆ ಗರುಡ ದೇವರು ವಿರಾಜಿಸ್ತಾ ಇದ್ದಾರೆ. ಅಂತಹ ಆ ಗರುಡ ದೇವರನ್ನು ಮೇಲ್ಭಾಗಕ್ಕೆ ಕಳುಹಿಸತಕ್ಕಂತಹದ್ದು. ಸತ್ವೋತ್ತರೇ ಚರಮ ಪರ್ವಣಿ ಸಕ್ತಚಿತ್ತೇ ಶಾಂತೆ ಸದಾ ಮಧುರಪೂರ್ವಕ ವಾಂಗ್ಮುನೀಂದ್ರೇ ನಾಥ ಪ್ರಸನ್ನ ಹೃದಯಾಂಬುಜನಂದಸೂನೋ ಗೋವಿಂದರಾಜ ವಿಜಯೀ ಭವ ಕುಂದದಂತ. ಗೋವಿಂದರಾಜರು ವಿಶೇಷವಾದ ರೀತಿಯಲ್ಲಿ ತಿರುಪತಿ ಕ್ಷೇತ್ರದಲ್ಲಿ ಇದ್ದು ಎಲ್ಲ ಭಕ್ತರನ್ನು ಕೂಡ ಅನುಗ್ರಹಿಸುತ್ತಾ ಮೊಟ್ಟ ಮೊದಲಿಗೆ ಗೋವಿಂದರಾಜ ಪಟ್ಟಣ ಎಂಬುದಾಗಿಯೇ ತಿರುಪತಿ ಪ್ರಸಿದ್ಧಿಯನ್ನು ಪಡೆದಂತಹದ್ದು. ಗೋವಿಂದರಾಜ ಇಲ್ಲಿ ನೆಲೆಸಿ 800 ವರ್ಷಗಳಿಗಿಂತಲೂ ಕೂಡ ಅಧಿಕವಾಗಿರುವಂತಹದ್ದು. ಅಂತಹ ಗೋವಿಂದರಾಜನ ಪಟ್ಟಣ ಎಂಬುದಾಗಿಯೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹದ್ದು ಈ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಬಂದ ಭಕ್ತರನ್ನೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ ಭಕ್ತರಿಗೆ ಮಧುರಪೂರ್ವಕವಾಗಿರ್ತಕ್ಕಂತಹ ಮಾತುಗಳನ್ನು ಅವರ ಕಿವಿಗೆ ಬೀಳುವಂತೆ ಮಾಡ್ತಾ ಎಲ್ಲ ವಿಧವಾಗಿರ್ತಕ್ಕಂತಹ ದುಃಖಗಳನ್ನು ದೂರ ಮಾಡುತ್ತಾ ಗೋವಿಂದರಾಜ ಎಲ್ಲರ ಭಕ್ತರ ದುಃಖಗಳನ್ನು ದೂರ ಮಾಡುವಂತಹ ಚಕ್ರವರ್ತಿಯಾಗಿ ವಿರಾಜಿಸ್ತಾ ಇದ್ದಾನಂತೆ. ಅಂತಹ ಗೋವಿಂದರಾಜನಿಗೆ ವಿಜಯವಾಗಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಸ್ತುತಿಸೋಣ, ಪ್ರಾರ್ಥಿಸೋಣ, ಅಭ್ಯರ್ಥಿಸೋಣ. ಇದು ಆ ಸ್ವಾಮಿಯಲ್ಲಿ ನಾವು ಏನನ್ನ ಕೇಳಿದರೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹದ್ದು. ಅಂತಹ ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸು ಹೇ ದೇವ ದೇವಾದಿದೇವ ಗೋವಿಂದರಾಜ ಎಂಬುದಾಗಿ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಶ್ರೀ ವಿಷ್ಣು ಚಿತ್ತ ಕೃತ ಮಂಗಳ ದಿವ್ಯ ಸೂಕ್ತೆ ತನ್ಮಾನಸಾಂಬುರುಹ ಕಲ್ಪಿತ ನಿತ್ಯವಾಸ
ಗೋಪಾಲ ಬಾಲ ಯುವತಿ ವಿಟಸಾರ್ವಭೌಮ ಗೋವಿಂದರಾಜ ವಿಜಯೀ ಭವ ಗೋವೃಷೇಂದ್ರ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಗೋವಿಂದರಾಜನ ಸ್ತವವನ್ನು ನಾವು ನೋಡ್ತಾ ಇದ್ದೇವೆ. ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಮಹಿಮೆಯನ್ನು ವರ್ಣಿಸ್ತಾ ಇದ್ದಾರೆ. ಶೇಷಾಚಲೆ ಮಹತಿ ಪಾದಪ ಪಕ್ಷಿ ಜನ್ಮ ತ್ವದ್ಭಕ್ತಿತಃ ಸ್ಪೃಹಯತಾ ಕುಲಶೇಖರೇಣ. ಹರೇ ಶ್ರೀನಿವಾಸ ಗೋವಿಂದರಾಜಾಯ ನಮಃ. ಹಲೋ ಹಲೋ
ಶ್ರೀಕಾಂತಾಯ ಕಲ್ಯಾಣ ವಿಜಯೇ ವಿಜಯೇ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ಅಸ್ಯ ಯಜಮಾನಸ್ಯ कपिलाक्षङ्गरुत्मन्तं सुवर्णचतुरप्रभो दीर्घबाहं बृहत्स्कन्दं वन्दे नागाङ्गभूषणो जगदभिवृद्धिरस्तु श्रीमत्कमला युवती करकमलकलितपादकमल धूली पटलपाटलित भुज परिगतुट्टयस्य कौमोदकी नन्दकस्य भुजबलमदिततितनय शतसहस्रस्य धारा समित निखिल लोकतापस्य कूर्मवराह नारसिंह वामन परशुराम राघव बलभद्र कृष्ण कल्कि प्रादुर्भाव दशक परिपालत जगत्त्रयस्य भगवतो नारायणस्य श्रीपदे पुरुषोत्तमस्य श्रीपदक्षेत्राधिष्ठितस्य श्रीभूनीला पुण्डरीकवल्ली नायक समेत श्री गोविंदराजस्वामिनः नवान्निक महोत्सवांगं त्रिभुवनाकार सकल पक्षिराजः मंदरमदित महाजलधि सुधाहरण समय समर विदित सकलासुरगणः सुवर्णवर्णः परधरः पक्षच्छन्दालङ्कार दीप्यमान दिव्यावयवः युगल धृत कनक राजीवः कटितट विकटित कनक मेखला किङ्किणी कनरवः तञ्चत्तरल ताम्रचूर्णः प्रणय समुदित दाम्बुवाह सङ्कास भीषणाकृतिः पक्षपाली युगल विक्षेप वेग वातोद्धूत ताण्डवित मण्डलहार यज्ञोपवीत कटिसूत्रावसंसकः किङ्किणीकृत महाट्टनागः नरकान्तकरदः सर्वान्तकः करुणः प्रीतियुक्त प्रसन्नः सकलदेवता समाह्वानार्थं भजदण्डाग्रे प्रतिष्ठापितः सन्निधानं व्यानत्ता गरुडं व्यालदं गजवाहनं गजवाहनो खेतुरगं वृत्तमटे पृथुक प्रमद ग्रह संग्रह लीलपटे भंगो मर्दन विकसित गरुडं वज्रपक्षिरज प्रभूतल विष्णु भारधरो महानाशक भेरितरं गरुडतालमिदं महत् गरुडतालमिदं महत्
ಭ್ರಮವೀಶ ಪಕ್ಷಗ ವೈನಜೋ ಕಾಲ ತಾಳ ಭೇದನ ಭೇರಿಕಾನುಗ ಘೋಷನು ಗಂಡ ಮಂಡಲ ಕುಂಡಲೀಶ್ವರ ವೀಶ ಕುಂಡಲ ಮಂದನ ಅಂಗದೋದರ ಬಂಧ ಬಂಧುರ ಕುಂದರೋ ರಗಭೂಷಣೋ ಗಂಡ ಮಂಡಲ ಚಂಡಿತಾವ ಭೇರಿಕಾಹಳ ಗಂಬರೋ ಶಂಖದೃಂಗ ಮೃದಂಗ ಸಂಗಮ ಗರುಡ ತಾಳಮಿದಂ ಮಹತ್ ಗರುಡ ತಾಳಮಿದಂ ಮಹತ್ ಶ್ರೀಮತ್ಸುತಾವಾನ್ ನಾಗಂಗಳ ಭರಣ ನಾಗಂಗಳ ನಾಗಂಗಳೋ ಭುಜಗದೋ ದರ್ಪ ಭುಜ ದರ್ಪ ಮಸನೋ ಜಲ ಜಂಗೃತಿ ಕಿಂಕಣೋ ಹುಣ ಹುಣ ಹೊಂಕೃತಿ ಕಂಕಣೋ ತನಯಂ ಕನಕಾಂಗ ವಿಭೋ ಭುಜಂಗ ಕುಲ ಪುಂಜಿತೋ ಗಂಗಗುಲ ಸೇವಿತೋ ಜಗದಖಿಲ ವಂದಿತೋ ಮಧು ಮಧುನ ವಾಹನೋ ಕನಕ ಭಜಪತ್ರೋ ಪರಿಷಿತಂಚಿತ ನಮತ ಗರುಡಂಬುಧಾ ನಮದ ಗರುಡಂಬುಧ ಅತ್ರ ಖಲು ನಿಖಿಲ ಮುನಿಗಣ ಶರಣ್ಯೇ ನೈಮಿಷಾರಣ್ಯೇ ಸಕಲ ಜಗತ್ಕಾರಣ ಶ್ರೀಮನ್ನಾರಾಯಣಾಜ್ಞಾ ಕೃತ ನಿತ್ಯವಾಸೋ ಸಕಲ ಕಲ್ಯಾಣ ಗುಣವಾಸೋ ಶಾರದಾಂಬುಜ ಭಾರತ ಸುತಾಕರ ಮುಕ್ತಾಹಾರ ಹಾರ ಕಮನೀಯ ಗಾತ್ರೋ ಕಮಲದಳ ನೇತ್ರೋ ದೃಢವ್ರತೋ ಜಾಂಬೂನದಾಂಬರ ಪರಿವೃತೋ ಭೃಗ್ವತ್ರಿಗರೀಚಿ ಪ್ರಮುಖ ಯೋಗಿ ಪುಂಗವ ಸೇವಿತೋ ನಿಗಮಾಗಮ ಮೂಲ ದೈವತೋ ನಿಜ ಚರಣ ಸರಸಿಜ ವಿನದ ಜಗದುದಯ ಕರ ಕುಚೇತಯೋ ಸ್ವಸಂತತಿ ಸಂಭವ ವಸುಂಧರ ವೈಭವಾತಿಶಯೋ ಸ್ವಸಂತತಿ ಸನ್ನದ ವಸುಂಧರ ಬೃಂದ ವಿನುತ ವಿಚಕ್ಷಣ ದಂಡಧರ ದಂಡಧರೋ ಶಂಖಚಕ್ರಧರೋ ನಾರದ ಪರಾಶರ ವ್ಯಾಸ ಸುಸಗೋನಕ ಬೋಧಾಯನಾದಿ ಸಂಸ್ಕೃತ ಚಿತ್ರೋ ದಿವ್ಯಾಗಲತ್ರೋ ನವರತ್ರ ಹೇಮಾಭರಣ ಭೂಷಿತ ಸಹಸ್ರ ಕಿರಣ ಪ್ರಕಾಶೋ ತಪಸ್ವಿ ಕುಲಾಧೀಶೋ ನಿರಂತರ ಜೋಗುಷ್ಯಮಾನ ಋಗ್ಯಜುಸ್ಸಾಮಾಧರ್ವಣ ವಿರಾಜಮಾನೋ ಕುಶಧ್ವಜ ಶೋಭಮಾನೋ ರಮಾರಮಣ ಚರಣ ಸಮಾರಾಧನ ತತ್ಪರ ಸಪ್ತತಂತು ವಿಧಾನ ಕರ್ತಾರೋ ಸಮಸ್ತ ಶಾಸ್ತ್ರ ಕರ್ತಾರೋ ಪರಮ ಪುರುಷ ಪದ ಪಂಕಜ ಪೂಜಕ ದ್ವಿಜಕುಲ ಪರಿಪಾಲಕೋ ಪದ್ಮಾಲಯ ಬಾಲಕೋ ಬೋಧಾಯನಾದ್ಭಿರ್ವಂದಿತ ಮಹಿಮಾಧಿಕಾರ ಕಲ್ಪಸೂತ್ರ ಪ್ರವರ್ತಾರೋ ಮನ್ವಾಧಿಭಿಃ ಸೇವಿತ ಮಹಿಮಾಧಿಕಾರ ವೈದಿಕಾಗಮ ಕರ್ತಾರೋ ನಿಜಕೃತ ದಿವ್ಯಸೂತ್ರ ಪುರುಷಾರ್ಥ ಪ್ರದ ವೈದಿಕ ಮಾರ್ಗಂ ನಿರಾಕೃತ ವೇದೇತರ ಮಾರ್ಗಂ ಶರದಿಂದು ಬಿಂಬ ರಮಣೀಯ ವದನಂ ತತ್ವಜ್ಞಾನಾಬ್ಜವದನಂ ಶ್ರೀಪತಿ ಧ್ಯಾನಾವಾಹನ ಸಮಾರಾಧನ ಪ್ರತಿಷ್ಠಾ ಮಹೋತ್ಸವ ಸಂಪ್ರೋಕ್ಷಣ ಕರ್ಮನಿಷ್ಠ ಶಿಷ್ಟ ಭೂಸುರ ಸರೋರುಹ ದಿವಾಕರಂ ದಯಾಕರಂ ಹರಿತತ್ವ ಸುಧಾರಸಪಾನ ಜನಿತ ದಿವ್ಯವಪುಷಂ ಪುರಾಣ ಪುರುಷಂ ವಕ್ಷಸ್ಥಲ ವಿರಾಜಮಾನ ಕನಕ ಯಜ್ಞೋಪವೀತಂ ದಕ್ಷ ಪ್ರಮುಖ ನವಬ್ರಹ್ಮ ಸಮೇತಂ ವಿಷ್ಣು ಕಳಾವದಂಸಂ ಕೃಷ್ಣ ಮೃಗವಾಹನಂ ಸತ್ವಗುಣ ಪ್ರಧಾನಂ ಸಕಲ ಜಗನ್ನಿಧಾನಂ ಕುಂದ ಮಂದಾರಾಜಂ ಕೋಮಲಾಭ್ಯಾಸ ಭಾಸಂ ಕಲಿ ಕಲುಷ ವಿನಾಶಂ ತಿಲ ಕಲುಷ ವಿನಾಶಂ ಶ್ರೀ ವೈಘಾನಸ ಷಟ್ಪದಾಯ ಮಾನಸಂ ಶ್ರೀ ವೈಘಾನಸಂ ಸಾಷ್ಟಾಂಗಮೇವ ಸಂಪ್ರಪದ ಸಾಂಪ್ರದಂ ಅಭಿವಾದಯಾಮಿ ಶಬ್ದ ಬ್ರಹ್ಮ ಕೃತಾಭಿಯೋಗ ವಿಭವ ಸಾಕ್ಷಾತ್ ಕೃತ ಆತ್ಮೇಶ್ವರ ಶ್ರೀ ವೈಘಾನಸ ಧರ್ಮಶಾಸ್ತ್ರ ನಿಪುಣ ಏ ತತ್ವ ಪ್ರತಿಪಾದಿತ ಕೃತಯ ಶ್ರೀ ವಿಪ್ರನಾರಾಯಣ ವಿಖ್ಯಾತ ಪರಿಷತ್ಸು ವೇದ ವಿದುಷಾಂ ತೇಭ್ಯೋ ನಮಸ್ಕುರ್ಮಹೇ ಶ್ರೀಮತ್ ಸುತಾಮಾರ್ತಿ ಸುತಾದಿನಾದ ಪಾದ ವಿಂದಾರ್ಚನ ತತ್ಪರ ಶ್ರೀ ಯೋ ವಿನತಾತ್ಮಜಾತೋ ಖಗೇತ್ಪರೋ ನಚ್ಚುಭವಾತನೋತು ವರ್ಣವರ್ಣೋ ಭುಜಗೋಪವೀತಿ ನಾಗಾಂಧಕೋ ವಿಷ್ಣುರಥ ಸುಪರ್ಣಃ ಭಾಗವತಾಗ್ರಗಣ್ಯ ಖಗೇತ್ಪರೋ ನಚ್ಚುಭವಾತನೋತು ಪುಟಚಾರು ವಕ್ರ ಪ್ರಸನ್ನ ನೇತ್ರಾಂ ಭುಜಗಾಂತಿ ಅನನ್ಯಸಾಧಾರಣ ವಿಕ್ರಮಾದ್ಯ ಖಗೇತ್ಪರೋ ನಚ್ಚುಭವಾತನೋತು
तनोतु स्वामिनः स्वस्ति मंत्रार्था सच्चा सफला सन्ति भवन्तो महान्तो निगृह्णन्तु देवस्य भगवतो नारायणस्य श्रीपद क्षेत्राधिष्ठितस्य श्रीभूनीला पुंडरीकवल्ली नायका समेत श्री गोविंदराज स्वामिनः सार्वकामिक नवान्निक महोत्सवांगं प्रथमे प्रातः काले ध्वज आरोहण मुहूर्त सुमुहूर्तोस्तुति भवन्तो महान्तो निगृह्णन्तु अपेक्षया आदित्यादि नवानां ग्रहाणां आनुकूल्यता सिद्धिरस्तु महात्मा सर्वदे धनोदेव्यं बृहज्जलन्धरे पक्षो यज्ञायज्ञं बुद्धं छन्दागुस्यङ्गानि विष्णुया सभाय जोगं श्रीनामा सुवर्णोऽधिकरोत्मां दिवं गच्छतु बप्पता आपो हविष्मान् देवो अध्वरो हविष्मागुम् आविवासति हविष्मागुमस्तु सूर्यः निर्वोपन्नगृहस्य सदति ताडगामि सुम्नाय सुम्निने सुम्ने माधवेन्द्राज्योर्भागदेगे तमित्रावृजयो भागदेगे तमित्रेढा అల్లదెకో విజయధ్వజము అల్లదెకో విజయధ్వజము జగమెల్ల జేకునియనీతడు అల్లదెకో విజయధ్వజము జగమెల్ల జేకునియనీతడు అల్లదెకో విజయధ్వజము 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 తొక్కని చోట్లు తొక్కెటి తురగపు రెక్కల మీదటి రేవంతుడు తొక్కని చోట్లు తొక్కెటి తురగపు రెక్కల మీదటి రేవంతుడు సక్కుగన సుడల సంహరించి ఇదే దిక్కులు గెలిచెను దేవదేవుడు సక్కుగన సుడల సంహరించి ఇదే దిక్కులు గెలిచెను దేవదేవుడు అల్లదెకో విజయధ్వజము జగమెల్ల జేకునియనీతడు అల్లదెకో విజయధ్వజము శంఖము నొగి చక్రముతో సూడుకు తిరిగేటి శూరుడు ఓడక శంఖము నొగి చక్రముతో సూడుకు తిరిగేటి శూరుడు ఈడ నుండి సురలిందరిగాచెను మేడెపు మన లక్ష్మీ విభుడు ఈడ నుండి సురలిందరిగాచెను మేడెపు మన లక్ష్మీ విభుడు అల్లదెకో విజయధ్వజము జగమెల్ల జేకునియనీతడు అల్లదెకో విజయధ్వజము
ಗೋವಿಂದ ರಾಜಾಯ ನಮಃ. ತಿರುಪತಿಯಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಗೋವಿಂದರಾಜ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ವಿಜಯಧ್ವಜ ಎಂಬುದಾಗಿ ಅತ್ಯಂತ ಭಕ್ತಿಯಿಂದ ಹಾಡನ್ನು ಕೂಡ ನಾವು ಕೇಳಿದ್ದೇವೆ. ಎಲ್ಲ ಕಡೆಯಲ್ಲಿಯೂ ಕೂಡ ಪಟಪಟಾಯಮಾನವಾಗ್ತಾ ಎಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂತಹ ಕಾರ್ಯವನ್ನು ಗರುಡದೇವರು ಪಡೆದುಕೊಂಡಿದ್ದಾರೆ. ಒಂದು ರೂಪದಿಂದ ಹೋಗಿ ಮತ್ತೆ ಧ್ವಜದ ರೂಪದಲ್ಲಿ ಇದ್ದುಕೊಂಡು ಎಲ್ಲರನ್ನೂ ಕೂಡ ಆಹ್ವಾನಿಸಿ ಈ ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ನಾಥ ಪ್ರಸೀದ ನತಕಲ್ಪತರೋ ನಮಸ್ತೆ ಎಂಬುದಾಗಿ ಕಲ್ಪತರುವಿನಂತೆ ಆ ಸ್ವಾಮಿಯನ್ನು ನಮಿಸಿದ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದಂತಹ ಫಲವನ್ನು ಆ ಸ್ವಾಮಿ ಗೋವಿಂದರಾಜ ನೀಡಲಿದ್ದಾನೆ. ಆ ವಿಶೇಷವಾದ ಅನುಗ್ರಹ ಭಕ್ತರ ಎಲ್ಲರ ಮೇಲೂ ಕೂಡ ಉಂಟಾಗಲಿ ಅನ್ನುವಂತಹ ಭಾವನೆಯಿಂದ ಗರುಡ ದೇವರು ಎಲ್ಲರನ್ನೂ ಕೂಡ ಆಹ್ವಾನಿಸುವಂತಹದ್ದು. ಎಲ್ಲ ದೇವಾನುದೇವತೆಗಳು, ಮುನಿಗಳು ಎಲ್ಲರೂ ಕೂಡ ಪಾಲ್ಗೊಳ್ಳುವುದರೊಂದಿಗೆ ಮಾನವರು ಕೂಡ ದೇಶದ ನಾನಾ ಮೂಲೆಗಳಿಂದ ಸ್ವಾಮಿಯ ದರ್ಶನಕ್ಕೆ ಬಂದಂಥವರು ಅದ್ಭುತವಾದ ರೀತಿಯಲ್ಲಿ ಗೋವಿಂದರಾಜ ಸ್ವಾಮಿಯ ಪಟ್ಟಣದಲ್ಲಿ ಗೋವಿಂದರಾಜನ ದರ್ಶನವನ್ನು ಪಡೆದುಕೊಳ್ಳುವುದು, ಅದರ ಜೊತೆಯಲ್ಲಿಯೇ ಬ್ರಹ್ಮೋತ್ಸವ ಕಾರ್ಯಕ್ರಮ. ಇಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾ ದೇವಾದಿದೇವ ಜಗದೇಕ ಶರಣ್ಯ ವಿಷ್ಣು ಎಂಬುದಾಗಿ ಆ ಸ್ವಾಮಿಯನ್ನು ಸ್ತುತಿಸುತ್ತಾ ಶ್ರೀ ಭೂಮಿ ನಾಯಕ ದಯಾಕರ ದಿವ್ಯಮೂರ್ತೆ ಗೋಪಾಂಗನ ಕುಚ ಸರೋರುಹ ಭೃಂಗರಾಜ ಗೋವಿಂದರಾಜ ವಿಜಯೀಭವ ಕೋಮಲಾಂಗ ಎಂಬುದಾಗಿ ಆ ಸ್ವಾಮಿಗೆ ಜಯಕಾರವನ್ನು ಎಲ್ಲರೂ ಕೂಡ ಸೇರಿ ಹಾಡುತ್ತಾ ಆ ಸ್ವಾಮಿಯ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇದಾದ ನಂತರ ಅತ್ಯಂತ ವೈಭವದಿಂದ ವಾಹನ ಸೇವೆಗಳು ಪ್ರತಿನಿತ್ಯವೂ ಕೂಡ ನಡೆಯತಕ್ಕಂತಹದ್ದಾಗ್ತದೆ. ದೊಡ್ಡ ಶೇಷವಾಹನ, ಸಣ್ಣ ಶೇಷವಾಹನ, ಹಂಸವಾಹನ, ಸಿಂಹವಾಹನ, ಮುತ್ತಿನ ಚಪ್ಪರ ವಾಹನ, ಕಲ್ಪವೃಕ್ಷ ವಾಹನ, ಸರ್ವಭೂಪಾಲ ವಾಹನ, ಪಲ್ಲಕ್ಕಿ ಉತ್ಸವ, ಗರುಡ ವಾಹನ, ಹನುಮದ್ವಾಹನ, ಗಜವಾಹನ, ಸೂರ್ಯಪ್ರಭ ವಾಹನ, ಚಂದ್ರಪ್ರಭ ವಾಹನ, ರಥೋತ್ಸವ, ಅಶ್ವವಾಹನ, ಕಟ್ಟ ಕಡೆಯಲ್ಲಿ ಚಕ್ರಸ್ಥಾನ, ಹೀಗೆ ಅದ್ಭುತವಾದಂತಹ ವಿಷಯಗಳಿಂದ ಕೂಡಿಕೊಂಡಿರ್ತಕ್ಕಂತಹ ವಿಧ ವಿಧವಾದ ಮಹಿಮೆಗಳನ್ನು ಸ್ವಾಮಿಯದ್ದು ತಿಳಿದುಕೊಳ್ಳಲಿಕ್ಕೆ ಅನುಕೂಲವಾಗುವಂತೆ ಅನೇಕ ವಾಹನಗಳನ್ನು ಅಧಿರೋಹಿಸಿ ತನ್ನ ಮಹಿಮೆಯನ್ನು ಲೋಕಕ್ಕೆ ತಿಳಿಯುವಂತೆ ಮಾಡ್ತಾ ಇದ್ದಾನೆ ಸ್ವಾಮಿ ಶ್ರೀ ಶ್ರೀನಿವಾಸ ಗೋವಿಂದರಾಜನ ರೂಪದಿಂದ. ಹೇ ಶ್ರೀನಿವಾಸ ಗೋವಿಂದರಾಜ ನಾರಾಯಣಂ ಸಕಮಲಂ ಸಕಲಾಮರೇಂದ್ರ ಮಮ ಗುರನ್ನ ಗಮಾಗಮೇಂದ್ರ ಭೃಗ್ವತ್ರಿಕಸ್ಯ ಮಮರೇತಿ ಮುಖಾನ್ಮನೇಂದ್ರ ಹಂಗುಲ ಗುರುಂ ಪ್ರಣಮಾಮಿ ಮೂತ್ರ ಭವಾಯ ಮನೋಭವಾಯತೆ ಜಲಜಾತೋದರ ಸಂಭವಾಯ ಪ್ರಭವಾಜ ಸಾಕ್ಷಿಣೆ ಗುರುವರ್ಯಾಜ ನಮೋ ನಮಃ ಪಾಲ್ಗುಣೇ ಮಾಜಿ ಪೂರ್ಣಾಯ ಭಕ್ತರಕ್ಷೇಂದುವಾಸರೆ ಗೋವಿಂದರಾಜೋ ಭಗವಾನ್ ರಾಜರಾಜೇನ್ ಮಹಾಮುನೇ
ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ. ಗೋವಿಂದರಾಜಸ್ವಾಮಿನೇ ನಮೋ ನಮಃ. ಲೀಲಾ ವಿಭೂತಿ ಜನತಾ ಪರಿರಕ್ಷಣಾರ್ಥಂ ದಿವ್ಯ ಪ್ರಬೋಧ ಶುಕಯೋಗಿ ಸಮಪ್ರಭಾವ ಸ್ವಾಮಿನ್ ಭವತ್ ಪದ ಸರೋರುಹ ಸಾತ್ಕೃತಂ ತಂ ಯೋಗೀಶ್ವರಂ ಶಠರಿಪುಂ ಕೃಪಯಾ ಪ್ರದೇಹಿ. ಶ್ರೀ ಭೂಮಿನಾಯಕ ದಯಾಕರ ದಿವ್ಯಮೂರ್ತೆ ದೇವಾಧಿದೇವ ಜಗದೇಕ ಶರಣ್ಯ ವಿಷ್ಣು ಗೋಪಾಂಗನ ಕುಚಸರೋರುಹ ಭೃಂಗರಾಜ ಗೋವಿಂದರಾಜ ವಿಜಯೀಭವ ಕೋಮಲಾಂಗ ಎಂಬುದಾಗಿ ಗೋವಿಂದರಾಜ ಸ್ವಾಮಿಯನ್ನು ಸ್ತುತಿಸುತ್ತಾ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಗೋವಿಂದರಾಜ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಸ್ವಾಮಿಯ ಅಪಾರವಾದಂತಹ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅರ್ಚಕವರೇಣ್ಯರು ಧ್ವಜಸ್ತಂಭದ ಪೂಜೆಯನ್ನು ಮಾಡಿದ ನಂತರ ಮಾವಿನ ಎಲೆಗಳಿಂದ ತೋರಣಗಳಿಂದ ಕೂಡಿರತಕ್ಕಂತಹ ಅವುಗಳನ್ನು ಆ ಧ್ವಜಸ್ತಂಭಕ್ಕೆ ಅದರ ಪೂರ್ವಭಾವಿಯಾಗಿಯೇ ದರ್ಭೆಗಳನ್ನು ಎಲ್ಲವನ್ನು ಕೂಡ ಆಚ್ಛಾದಿಸಿ ಅದರ ಮೇಲೆ ಮಾವಿನ ತೋರಣಗಳನ್ನು ಇರಿಸಿ ರಜ್ಜುವಿನಿಂದ ಬಹಳ ದೃಢವಾಗಿ ಧ್ವಜಸ್ತಂಭವನ್ನು ಬಂಧಿಸಿರ್ತಕ್ಕಂತಹದ್ದು. ಧ್ವಜಸ್ತಂಭದ ಮೇಲೆ ಹಾರಲಿಕ್ಕೆ ಉತ್ತಮವಾದಂತಹ ಸುಮುಹೂರ್ತದಲ್ಲಿ ಅರ್ಚಕವರೇಣ್ಯರು ಲೋಕ ಕಲ್ಯಾಣಾರ್ಥವಾಗಿ ಧ್ವಜಸ್ತಂಭದ ಪೂಜೆಯಾದಿಗಳನ್ನು ಸಲ್ಲಿಸಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಜಿ.ಆರ್. ಸ್ವಾಮಿಗಳು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು. ತಮ್ಮ ಶಿಷ್ಯವೃಂದದಿಂದ ಶ್ರೀದೇವಿ ಭೂದೇವಿಯಿಂದ ವಿರಾಜಿಸುತ್ತಾ ಗೋವಿಂದರಾಜ ಸ್ವಾಮಿ ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡುತ್ತಾ ಇರುವಂತಹದ್ದು. ಸ್ವಾಮಿಯದ್ದೇ ಶ್ರೀನಿವಾಸನದ್ದೇ ಮತ್ತೊಂದು ರೂಪ ಗೋವಿಂದರಾಜ ಎಂಬುದಾಗಿ ಅಣ್ಣನಾಗಿ ಎಲ್ಲರೂ ಕೂಡ ಆ ಸ್ವಾಮಿಯನ್ನು ಶರಣು ಹೊಂದುತ್ತಾರೆ. ಅಂತಹ ಸ್ವಾಮಿಯ ಪರಮಾನುಗ್ರಹವನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸಿ ಕೃತಕೃತ್ಯರಾಗೋಣ. ಆ ಗೋವಿಂದರಾಜನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗೋಣ. ಶೇಷಾಚಲೆ ಮಹತಿ ಪಾದ ಪಪಕ್ಷಿ ಜನ್ಮ ತ್ವದ್ಭಕ್ತಿ ತಸ್ಪೃಹಯತಾ ಕುಲಶೇಖರೇಣ ರಾಜ್ಞಾ ಪುನಃ ಪುನರುಪಾಸಿತ ಪಾದಪದ್ಮ ಗೋವಿಂದರಾಜ ವಿಜಯೀಭವ ಗೋರಸಜ್ಞ ಎಂಬುದಾಗಿ ಆ ಸ್ವಾಮಿಯನ್ನು ಸ್ತುತಿಸುತ್ತಾ ಗೋವಿಂದರಾಜನ ಪರಮಾನುಗ್ರಹ ನಮ್ಮೆಲ್ಲರ ಮೇಲಿರಲಿ, ಆ ಸ್ವಾಮಿ ನಮ್ಮನ್ನು ಸರ್ವದಾ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಧ್ವಜಸ್ತಂಭದ ದರ್ಶನವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಬಹಳ ಅದ್ಭುತವಾದ ರೀತಿಯಲ್ಲಿ ತಿರುಪತಿ ಕ್ಷೇತ್ರವನ್ನು ಸೇರ್ತಾ ಇದ್ದಂತೆಯೇ ಅದು ರೈಲ್ವೆ ಸ್ಟೇಷನ್ ಆಗ್ಬೋದು ಅಥವಾ ಬಸ್ ಸ್ಟ್ಯಾಂಡ್ ಆಗ್ಬೋದು, ಎರಡಕ್ಕೂ ಕೂಡ ಬಹಳ ಹತ್ತಿರದಲ್ಲಿರ್ತಕ್ಕಂತಹದ್ದು ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಮಂದಿರ. ಅದರ ಗೋಪುರವ ದರ್ಶನವನ್ನು ಪಡೆದುಕೊಳ್ತಾ ಗೋವಿಂದರಾಜ ಪಟ್ಟಣದಲ್ಲಿ ಪ್ರವೇಶ ಮಾಡ್ತಾ ಇದ್ದಂತೆಯೇ ಬಹಳ ಆನಂದವನ್ನು ಅನುಭವಿಸುತ್ತಾ ಶಕ್ಯವಿದ್ದಾಗ ಮೊಟ್ಟ ಮೊದಲಿಗೆ ಭಕ್ತರು ಆ ಗೋವಿಂದರಾಜನ ದರ್ಶನವನ್ನು ಪಡೆದುಕೊಂಡು ನಂತರ ತಿರುಮಲದಲ್ಲಿ ಇರುವಂತಹ ಭೂವರಾಹನನ್ನು ನೋಡಿ, ಸ್ವಾಮಿಯನ್ನು ಶ್ರೀನಿವಾಸನನ್ನು ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂತಹದ್ದು. ಆ ನಿಟ್ಟಿನಲ್ಲಿ ಮೊಟ್ಟ ಮೊದಲಿಗೆ ದರ್ಶನವನ್ನು ಭಕ್ತರು ಪಡೆದುಕೊಳ್ಳತಕ್ಕಂತಹದ್ದು ಗೋವಿಂದರಾಜನದೇ. ಅಂತಹ ಗೋವಿಂದರಾಜ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಪಾಲ್ಗೊಂಡು ಧ್ವಜಾರೋಹಣ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥವರಾಗಿದ್ದೇವೆ. ಧ್ವಜವನ್ನು ನಾವು ನೋಡ್ತಾ ಇದ್ದೇವೆ. ಧ್ವಜಸ್ತಂಭದ ಮೇಲೆ ಆ ಧ್ವಜವನ್ನು ಕಳುಹಿಸಿದ್ದಾರೆ. ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಗರುಡದೇವರ ಸ್ತೋತ್ರವನ್ನು ಪಠಿಸುತ್ತಾ ಗರುಡನಿಗೆ ಪೂಜೆಯನ್ನು ಕೂಡ ಸಲ್ಲಿಸುತ್ತಾ ವಸ್ತ್ರ ಸಮರ್ಪಣೆ, ಹಾರ ಸಮರ್ಪಣೆಗಳನ್ನೆಲ್ಲವನ್ನು ಕೂಡ ಮಾಡುತ್ತಾ ಅತ್ಯಂತ ವೈಭವದಿಂದ ಗೋವಿಂದರಾಜ ಸ್ವಾಮಿಯ ಧ್ವಜಾರೋಹಣ ಕಾರ್ಯಕ್ರಮ ಅನ್ನುವಂಥದ್ದು
ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಆಚರಿಸಲ್ಪಟ್ಟಿದೆ. ವೀಕ್ಷಿಸಿ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಆ ಗೋವಿಂದರಾಜನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಇಂತಹ ಭಾಗ್ಯ ಸರ್ವದಾ ನಮ್ಮದಾಗಿರಲಿ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಪಾಲ್ಗೊಂಡಂತಹ ಭಕ್ತರಾದ ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಸ್ವಾಮಿಯ ದಿವ್ಯವಾದಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಯಮೈವೇಶ ವೃಣತೆ ತೇನ ಲಭ್ಯ ತಶೇಷ ಆತ್ಮ ವಿವೃಣತೆ ತನೂಂ ಸ್ವಾಂ. ತನ್ನ ವಿಷಯಕವಾದಂತಹ ಜ್ಞಾನವನ್ನು ಸ್ವಾಮಿ ಅಂಥವರಿಗೆ ಮಾತ್ರ ನೀಡ್ತಾನಂತೆ. ಎಂಥವರನ್ನು ಸ್ವಾಮಿ ವಿಮುಕ್ತನಾಗಿ ಮಾಡ್ತೇನೆ ಈ ಸಂಸಾರ ಬಂಧನದಿಂದ ಅಂತ ಸಂಕಲ್ಪಿಸಿರ್ತಾನೋ ಅಂಥವರಿಗೆ ಮಾತ್ರ ತನ್ನ ಜ್ಞಾನವನ್ನು ನೀಡುವ ಕಾರ್ಯವನ್ನು ಮಾಡ್ತಾನೆ. ತನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸುತ್ತಾನೆ. ಇದೋ ನಮ್ಮೆಲ್ಲರಿಗೆ ಕಲ್ಪಿಸಿದ್ದಾನೆ ಅಂದರೆ ಸ್ವಾಮಿಯ ಸಂಕಲ್ಪದಲ್ಲಿ ನಾವೆಲ್ಲರೂ ಇರುವಂಥವರೇ. ಜಿಯರ್ ಸ್ವಾಮಿಗಳು ಸಣ್ಣವರು ದೊಡ್ಡವರು ತಮ್ಮ ಶಿಷ್ಯವೃಂದದಿಂದ ಕೂಡಿದಂಥವರಾಗಿ ಗೋವಿಂದರಾಜ ಸ್ವಾಮಿಯ ದೇವಾಲಯಕ್ಕೆ ಬಂದು ಸ್ವಾಮಿಯ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ಪಡೆದುಕೊಂಡು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಬ್ರಾಹ್ಮಣ ದರ್ಶನ ರೂಪವಾದಂತಹ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇರುವಂತಹದ್ದು. ಇಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಕ್ಷೇತ್ರ ತಿರುಪತಿ ಕ್ಷೇತ್ರ. ಆ ತಿರುಪತಿ ಕ್ಷೇತ್ರದಲ್ಲಿ ವಿರಾಜಿಸಿದಂತಹ ಗೋವಿಂದರಾಜನಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹರೇ ಶ್ರೀನಿವಾಸ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.